Watch India's largest kids library only on Jio Hotstar. Download the app now. ಮೊದಲು ಈ ಬುಕ್ಕಲ್ಲಿ ಏನು ಬರ್ದಿದ್ದಾರೆ ನೋಡ ಇಲ್ಲಿ. ಇದರಲ್ಲಿ ಬರ್ದಿದ್ದಾರೆ ಅತಿಥಿಗಳು ಭಗವಂತನ ಸ್ವರೂಪ ಅಂತ. ಅವ್ರಿಗೆ ಎಲ್ಲ ರೀತಿಯಿಂದಲೂ ಗೌರವ ಕೊಡ್ಬೇಕಂತ ಕಣೋ. ಅದಕ್ಕೆ ನಾನು ಇನ್ಮೇಲಿಂದ ಎಲ್ಲ ರೀತಿಯಲ್ಲೂ ಅವ್ರಿಗೆ ಗೌರವ ಕೊಡ್ತೀನಿ, ಅವ್ರನ್ನ ಖುಷಿಯಿಂದ ನೋಡ್ಕೋತೀನಿ. ಹೌದಾ ಮೋಟು? ಹಂಗಾದ್ರೆ ರೆಡಿ ಆಗು. ನಿಮ್ಮ ಗೆಸ್ಟ್ ಅಂದ್ರೆ ಅತಿಥಿ ನಿಮ್ಮ ಮನೆಗೆ ಈಗಲೇ ಬರ್ತಾ ಇದ್ದಾರೆ. ಅತ್ತರಿ ಕಣ ಮೋಟೋ, ಅಂತ ಅತಿಥಿಗಳು ಇಲ್ಲಾರೋ ಬರ್ತಾರೆ ನೀನ್ ಗೌರವ ಕೊಡೋದಿಕ್ಕೆ. ಮೋಟು ಇದೇನಾ ಮೋಟೋ, ನೀ ಅತಿಥಿಗಳ ಬಗ್ಗೆ ಮಾತಾಡ್ತಿದ್ದಂಗೆ ಅತಿಥಿಗಳೇ ಹುಡ್ಕೊಂಡ್ಬಿಟ್ರಲ್ಲ. ಜಾನ್ ನೀನಾ? ಹೌದು, ನಾನೇ. ನಾನು ಮೋಟು ತರ ಮಹಾನ್ ವ್ಯಕ್ತಿ ಮನೆಗೆ ಅತಿಥಿಯಾಗಿ ಬಂದಿದ್ದೀನಿ. ಬನ್ನಿ ಬನ್ನಿ, ಅತಿಥಿಗಳು ಭಗವಂತನ ಪ್ರತಿರೂಪ ಅಂತಾರೆ. ಬನ್ನಿ, ತಾವ್ ಏನ್ ತಿಂತೀರಾ, ಏನ್ ಕುಡಿತೀರಾ? ಮೋಟೋ ಏನೋ ನೀನು, ಇವನು ಕಳ್ಳ ಕಣೋ, ದರೋಡೆ ಕೋರ ಕಣೋ. ಇಲ್ಲ ಕಣ ಪತ್ಲು, ಇವ್ರು ನಮ್ಮ ಅತಿಥಿಗಳು. ಅತಿಥಿಗಳು ಸತ್ಕಾರ ಮಾಡ್ಲೇಬೇಕಾದ್ದು ನಮ್ಮ ಕರ್ತವ್ಯ. ತಗೊಳ್ಳಿ ತಗೊಳ್ಳಿ. ಚೆನ್ನಾಗಿತ್ತು. ಓಕೆ ಓಕೆ, ಬರ್ತೀನಿ ಮೋಟುಗಳೇ. ಬಹಳ ಧನ್ಯವಾದಗಳು. ಬರ್ತೀನಿ, ಬಾಯ್ ಬಾಯ್. ತಗೊಳ್ಳಿ, ಇದನ್ನ ಸ್ವೀಕರಿಸಿ. ತಾವು ನಮ್ಮ ಮನೆಗೆ ಬಂದಿದ್ದು ನಮಗಂತೂ ಬಹಳ ಸಂತೋಷ ಆಯ್ತು. ಮೋಟೋ, ಜಾನ್ ನಮ್ ಕಣ್ ಮುಂದೆನೆ ನಮ್ಮ ಮನೆ ಸಾಮಾನೆಲ್ಲ ಎತ್ಕೊಂಡು ರೈಟ್ ಹೇಳ್ಬಿಟ್ಟ ಕಣ. ನೀನ್ ನೋಡಿದ್ರೆ ಟಾಟಾ ಮಾಡ್ತಾ ನಿಂತಿದೆಯಲ್ಲ. ಅಯ್ಯೋ, ಏನ್ ಮಾಡ್ಲಾ ಪತ್ಲು, ಅವರು ನಮ್ಮ ಮನೆಗೆ ಬಂದಿರೋ ದೊಡ್ಡ ಮನುಷ್ಯರು ಕೊಡೋ, ಒಳ್ಳೆ ಅತಿಥಿಗಳು. ಏ ಮೋಟು, ನೀನು ನನಗಿಂತ ಮೊದಲೇ ಬಂದ್ಬಿಟ್ಟಿದ್ಯಾ ಇಲ್ಲಿಗೆ? ಹೌದು ಜಾನ್, ನಾನು ನಿನ್ಗೋಸ್ಕರ ಇಲ್ಲಿಗೆ ಬಂದಿರೋದು. ಮನೇಲಿ ಮಾತ್ರ ನೀನು ಅತಿಥಿ, ಆದ್ರೆ ಇಲ್ಲಲ್ಲ, ಗೊತ್ತಾ? ಬನ್ನಿ ಸರ್, ವ್ಯಾನಲ್ಲಿ ಕೂತ್ಕೊಂಡು ಸ್ವಲ್ಪ ಪರ್ಸನಲ್ ವಿಷಯ ಡಿಸ್ಕಸ್ ಮಾಡೋಣ. ನೀನ್ ನಮ್ಮ ಮನೆಯಿಂದ ಎತ್ಕೊಂಬಂದಿಲ್ಲಪ್ಪ, ಆ ಸಾಮಾನುಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಬಾ. ಬೇಡ ಮೋಟು, ಬೇಡ, ಇಲ್ಲೇ ಡಿಸ್ಕಸ್ ಮಾಡೋಣ, ಅದೇನೇ ಇದ್ರು. ಓಕೆ? ಅಯ್ಯ ಬಾ. ಅಯ್ಯೋ ಮೋಟು, ಬೇಡ ಅಪ್ಪ, ಸಾಕು. ಅಯ್ಯೋ, ನಾನು ಹಿಂಗೆ ಇಷ್ಟಲ್ಲ ಕಣ. ಮೊದಲು ನೀನು ಹೇಳಪ್ಪ, ಮನೇಲಿ ಸನ್ಮಾನ ಮಾಡ್ಬಿಟ್ಟು ಇಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ಹೆಂಗಿತ್ತು ಜಾನ್ ಬಸ್ನಲ್ಲಿ ಮೀಟಿಂಗು? ಮತ್ತೆ ನೀನು ಮನೆಗೆ ಬರಬೇಕು. ಓಕೆ, ಆಲ್ವೇಸ್ ವೆಲ್ಕಮ್. ನಿಮ್ಮ ಮನೆಗೆ ಎಂತ ಅತಿಥಿಗಳನ್ನ ಕಳಿಸ್ತೀನಿ ಅಂದ್ರೆ ನೀವು ಸಾಯೋವರೆಗೂ ನೆನ್ಸ್ಕೊಳ್ತಾ ಇರಬೇಕು. ಕೇಳಿ ಕೇಳಿ, ಫುರ್ಫುರಿ ನಗರದ ನಿವಾಸಿಗಳೇ, ನನ್ನ ಅಣ್ಣ ತಮ್ಮಂದಿರೇ, ಇವರು ಪೈಲ್ವಾನ್ ತಿಮ್ಮಣ್ಣ, ಇವರು ಪುರ್ಪುರಿ ನಗರದ ಅತಿಥಿಗಳು. ಈಗ ನಮ್ಮೆಲ್ಲರಿಗೂ ಕುಸ್ತಿ ಬಗ್ಗೆ ಹೇಳ್ಕೊಳಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಬನ್ನಿ ಬನ್ನಿ, ಯಾರು ಕುಸ್ತಿ ಕತ್ಕೊಳಕ್ ಇಷ್ಟ ಇದೆಯೋ ಅವರು ಅಖಾಡಕ್ಕೆ ಬನ್ನಿ. ಬಾ, ನನ್ನ 20 ವರ್ಷದ ಅನುಭವದಲ್ಲಿ ಮೋಟು ತರ ಚೆನ್ನಾಗಿ ಕುಸ್ತಿ ಆಡೋರ್ನ ನಾನು ಇದುವರೆಗೂ ನೋಡೇ ಇಲ್ಲ. ಈಗ ನಮ್ಮ ಮೋಟು ಬರ್ತಾನೆ, ಈ ದಡಿಯನ್ ಜೊತೆ ಕುಸ್ತಿ ಆಡ್ತಾನೆ. ಗಸಿಟ ನಿನ್ನ ತಗ್ಲಾಕ್ಸ್ಬಿಟ್ನಲ್ಲೋ. ಇಲ್ಲ ಇಲ್ಲ ಪೊಟ್ಲು, ನಾ ಆಡ್ಲೇಬೇಕು. ಯಾಕೆಂದ್ರೆ ಅವ್ರು ನಮ್ಮ ನಗರಕ್ಕೆ ಬಂದಿರೋ ಅತಿಥಿ. ನಾವು ನಮ್ಮ ಊರು ಬಂದಿರೋ ಅತಿಥಿಗಳಿಗೆ ಅವಮಾನ ಮಾಡಬಾರ್ದು, ಗೊತ್ತಾಯ್ತಾ? ಮೋಟು, ನೀನ್ ಕರೆಕ್ಟಾಗೆ ಮಾತಾಡ್ತಿದ್ಯಾ ಕಣ. ಆಲ್ ದ ಬೆಸ್ಟ್. ಈಗ ನೋಡು ಮೋಟಿಗೆ. ಅಂಪೇರ್ ಹೋಗಿ ಸ್ಟಾಪ್ ಪಡ್ಸಪ್ಪ. ನೀನು ಏನ್ ನೋಡ್ತಾ ಇದೀಯಾ? ಅಯ್ಯೋ, ಟೈಮ್ ಆಯ್ತು, ಇವತ್ತಿನ ಕ್ಲಾಸು ಇಲ್ಲಿಗೆ ಫಿನಿಶ್. ಇನ್ನೂ ಇದೆ. ಈಗ ತಾನೇ ಪಲ್ಟಿ ಹೊಡಿಯೋದು ಹೆಂಗೆ ಅಂತ ಒಂದು 2-3 ಸಲ ಹೇಳ್ಕೊಟ್ಟಿದ್ದಾರೆ, ಇನ್ನೂ ಹೇಳ್ಕೊಡ್ತಾರೆ. ಫುಲ್ ಡೇ ಕ್ಲಾಸು. ಏನು ಫುಲ್ ಡೇ ಹೇಳ್ಕೊಡ್ತಾನ? ಬಟ್ ಯಾಕೋ ಇಷ್ಟೊಂದು ಹೇಳ್ತಾ ಇದೀಯ ನೀನು? ಕೈಲ ಸಖತ್ ನೋವ್ತಾ ಇದೆ. ನಾನೇನಾದ್ರೂ ಅಲ್ಲೇ ಹತ್ತು ಬಿಟ್ಟಿದ್ರೆ ಆ ಗೆಸ್ಟ್ಗೆ ಅವಮಾನ ಆಗ್ತಿತ್ತು. ಇಲ್ಲಾದ್ರೂ ಒಳಗ್ ಬಿಡ್ರಪ್ಪ. ಪಾಪ. ಅಯ್ಯಮ್ಮ, ಮೋಟು, ನಿಂಗೆ ಕುಸ್ತಿ ಆಟದಲ್ಲಿ ಹೆಂಗ್ ಪಟ್ಟು ಹಾಕೋದು ಅಂತ ಗೊತ್ತಿಲ್ಲ?
ಗೊತ್ತು ಗೊತ್ತು ಗಸಿಟ, ಈಗ್ಲೇ ತೋರಿಸ್ತೀನಿ, ಸ್ವಲ್ಪ ಇರೋ. ಯಾವ ಪಟ್ಟ ಹಾಕ್ಬೇಕು ಗೊತ್ತಾ? ನೋಡೋ, ಈ ಪಟ್ಟ ಹಾಕ್ಬೇಕು, ಆಮೇಲೆ ನೀನ್ ಎತ್ಕೊಂಡು ಬಿಸಾಕ್ಬಿಟ್ಟು ಈ ಪಟ್ಟ ಹಾಕ್ಬೇಕು, ಮತ್ತೆ ಈ ಪಟ್ಟ ಹಾಕ್ಬಿಟ್ಟು ಎಸಿಬೇಕು. ಡಾಕ್ಟರ್ ಜಟ್ಕ ಇವನಿಗೆ ಪಟ್ಟು ಗಿಟ್ಟು ಹಾಕ್ಬೇಡಿ ಅಂತ ಹೇಳ್ಬಿಡಿ. ಇಲ್ಲ ಇಲ್ಲ ಗಸಿಟ, ನೀನಲ್ಲಿ ನಂಗೆ ಹೆಂಗ್ ತಗ್ಲಾಕ್ಸ್ಬಿಟ್ಟೆ ಅಂತ ಗೊತ್ತಾ? ಅವು ನಂಗಲ್ಲಿ ಹೆಂಗೆ ಬೀಳ್ಸಿ ಕೆಡವಿ ಸಖತ್ ಹೊಡೆದ್ಬಿಟ್ಟ. ಅದೇ ತರ ನಾನು ನಿಂಗೆ ಕೆಡವಿ ಬಿಸಾಕಿ ಎತ್ತು ಎಲ್ಲ ಮಾಡ್ಬೇಕು. ಬಟ್ಟು ನನ್ನ ಜೀವದ್ಗಳಿಯೋ ಔಷಧಿ ಕುಡಿಯಪ್ಪ, ನಿನ್ಗೆ ಏಟೆ ಬೀಳೋದಿಲ್ಲ ಕಣಪ್ಪ. ಅವ್ರು ಎಷ್ಟೇ ತದಕಿದ್ರು ನೀ ರಬ್ಬರ್ ಡಾಲ್ ತರ ಆಗ್ಬಿಡ್ತೀಯಪ್ಪ. ಆಮೇಲೆ ಮತ್ತೆ ಮತ್ತೆ ಎದ್ದು ನಿಂತ್ಕೊಳ್ತೀಯಪ್ಪ. ನಿಜ ಹೇಳ್ತಿದ್ದ ಡಾಕ್ಟ್ರಣ್ಣ. ಹೊಗೆ ಹಾಕೊಂಡ್ರೆ ನಮ್ಮ ಪೇಷಂಟ್ಗಳ ಮೇಲೆ ಕುಡಿಯಪ್ಪ. ಅಯ್ಯ, ಈಗ ಅತಿಥಿಗಳಿಗೆ ಬೇಜಾರಾಗೋದಿಲ್ಲ, ಜನರಿಗೆ ಕ್ಲಾಸು ಮಿಸ್ ಆಗೋದಿಲ್ಲ. ನೀ ಕೇಳಿದಕ್ಕಿಂತ ಡಬ್ಬಲ್ ದುಡ್ಡು ಕೊಡ್ತೀನಿ. ಮೋಟಿಗೆ ಹೆಂಗ್ ಹೊಡಿಬೇಕಂದ್ರೆ ಅವನಿಗೆ ಕೆಳಗೆ ಬಿದ್ದವನ್ ಮೇಲೆ ಕೇಳಲೇಬಾರ್ದು. ನೀವೇನು ಚಿಂತೆ ಮಾಡಬೇಡಿ ಸರ್. ನಾನಿವತ್ತು ಅವನಿಗೆ ಎಷ್ಟು ಹೊಡಿತೀನಿ ಅಂದರೆ ಅವನ ಜೀವನದಲ್ಲೇ ಎಷ್ಟು ಒದೆ ತಿಂದಿರಬಾರ್ದು. ಏನ್ ಸರ್? ಅಯ್ಯ, ಅಯ್ಯ, ಅಯ್ಯ ಅಯ್ಯ. ಸಾಕು, ಇವತ್ತಿಗೆ ಸಾಕು, ನನ್ನಿಂದ ಆಗಲ್ಲ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಇಲ್ಲ ಇಲ್ಲ, ಇನ್ನೂ ಕ್ಲಾಸ್ 1 ಗಂಟೆ ಬಾಕಿ ಇದೆ. ಸಾಕು ಸಾಕು, ಇವತ್ತಿಗೆ ಜನ ತುಂಬಾನೇ ಕಲ್ತಿದ್ದಾರೆ. ನೀವು ನಮ್ಮ ಅತಿಥಿಗಳು, ನಿಮ್ಗೆ ಇನ್ನೊಂದ್ಸರಿ ಸ್ವಾಗತ ಬಯಸ್ತೀನಿ. ವಾ, ಎಂಥ ಮಂಚ ಅವನು. ಅವನಿಗೆ ಹಂಗೆಲ್ಲ ಹೊಡೆದು ಎಷ್ಟೆಲ್ಲ ಹೊಡೆದೆ, ಅವನಿಗೇನೋ ಆಗಲೇ ಇಲ್ಲ. ಮತ್ತೆ ಎಗ್ರಿ ನಿಮ್ಮೇಲೆ ಬೀಳ್ತಾ ಇದ್ದ ಅವನು. ನಾಳೆ ಏನು ಮಾಡಲಿ ನಾನು? ಇದಕ್ಕೆಲ್ಲ ಏನ್ ಕಾರಣ ಅಂತ ನಾನು ಕಂಡಿಡಿತೀನಿ. ಡಾಕ್ಟರ್ ಜಟ್ಕ ಕೈವಾಡ ಇದೆ ಅನ್ಸುತ್ತೆ, ನೋಡ್ತೀನಿ. ಮೊಟ್ಟು, ನನ್ನ ಜೀವದ್ಗಳಿಯೋ ನನಗೆ ಕೊಟ್ಟಿದ್ದ ಔಷಧಿ ಮುಗ್ದಾಗಿರ್ಬೋದು ಕಣಪ್ಪ. ತಗೊಳಪ್ಪ ಔಷಧಿ, ಕುಡಿಯಪ್ಪ. ಮಾಡ್ತೀನಿ. ನನ್ನ ಡಾಕ್ಟರ್ ಜಟ್ಕ ಕೊಟ್ಟಿದ್ದ ಔಷಧಿನ ಕುಡ್ದು ಅವನ್ ಸಖತ್ ಎಗರಾಡ್ತಾ ಇದ್ದ. ನಾನಿವತ್ತು ಔಷಧಿನ ಬದಲಾಯಿಸ್ಬಿಟ್ಟಿದ್ದೇನೆ. ನೋಡೋಣ ಈಗ ಯಾರು ಒದೆ ತಿಂತಾರೆ ಅಂತ. ನಮಸ್ಕಾರ ಸರ್. ಅಯ್ಯೋ ಬೇಡ, ಅಯ್ಯೋ ಅಯ್ಯೋ. ಡಾಕ್ಟ್ರಣ್ಣ, ಔಷಧಿ ಕೆಲಸ ಮಾಡ್ತಾ ಇಲ್ಲ. ಬೀಳುತ್ತೆ, ನಾನು ಹೊಡ್ತಾ ಇವನಿಗೆ ಬೀಳುತ್ತೆ. ಇವತ್ತು ತೋರಿಸ್ತೀನಿ ನನ್ನ ಕೈ ಚಳಕ. ಹೊಗೆ ಹಾಕ್ಬಿಟ್ರು ನನ್ನ ಪೇಷಂಟ್ಗಳ ಮೇಲೆ. ನನ್ನ ಔಷಧಿ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲಪ್ಪ. ನಿಲ್ಸಪ್ಪ ದಡಿಯ, ಯಾಕೆ ನಿನ್ ಜಾಸ್ತಿ ಆಗೋಯ್ತು? ಅಯ್ಯೋ ಹುಷಾರ್, ಪತ್ರ ಮೇನಾದ್ರೂ ಕೈ ಮಾಡಿದ್ರೆ ಹುಷಾರ್. ಮೋಟು, ಅತಿಥಿಗಳು ದೇವರ ಪ್ರತಿರೂಪ, ಅವ್ರಿಗೆ ಅವಮಾನ ಮಾಡಬಾರ್ದು ಕಣ. ಅತಿಥಿಗಳಿಗೆ ಗೌರವ ಕೊಡೋದನ್ನ ಕಲಿಬೇಕು. ನಿಮ್ಮ ಮಾತು ಖಂಡಿತ ನಿಜ. ಅತಿಥಿಗಳಿಗೆ ನಾವು ಅವಮಾನ ಮಾಡಬಾರ್ದು, ಅವ್ರಿಗೆ ಗೌರವ ಕೊಡಬೇಕು. ಗೌರವ ಐಡಿಯಾ. ಅಯ್ಯಮ್ಮ, ಈಗ ತಾನೇ ಬಂದ್ ಸುದ್ದಿ. ಪೈಲ್ವಾನ್ ತಿಮ್ಮಣ್ಣ ಇದೇ ಊರ್ಲಿರ್ತಾರೆ, ಇಲ್ಲೇ ಕ್ಲಾಸ್ ಓಪನ್ ಮಾಡ್ತಾರೆ. ಆ ಸ್ಕೂಲ್ಗೆ ನಾನೇ ಜಮೀನ ಕೊಡಿಸ್ತೀನಿ, ಖಂಡಿತ ಕೊಡಿಸ್ತೀನಿ. ಇವತ್ತಿಂದ ಇವರು ನಮ್ಮ ಅತಿಥಿಗಳಲ್ಲ, ಈ ಊರಿನ ನಿವಾಸಿ. ಮೊಟ್ಟು ಕೇಳಿಸ್ಕೊಂಡೇನೋ? ಈ ದಡಿಯ ನಮ್ಮ ಅತಿಥಿ ಅಲ್ಲ ಕಣ. ಈಗ ನೋಡ್ತಾ ಇರೋ ನನ್ನ ಸಮೋಸದ ತಾಕತ್ತು.
ಮೋಟು 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 ಮೋಟು. ಚಿಂಗಂ ಸರ್, ಕುಸ್ತಿ ಸ್ಟಾಪ್ ಮಾಡ್ಬಿಡಿ ಸರ್, ಸ್ಟಾಪ್ ಮಾಡಿ ಕುಸ್ತಿನ. ಮೊಟ್ಟು ದಯವಿಟ್ಟು ಕ್ಷಮಿಸ್ಬಿಡಪ್ಪ. Watch India's largest kids library only on Geo Hotstar. Download the app now.